ಹಲೋ ಎವ್ರಿವನ್, ಇವತ್ತು ನಾವು ರಾಗಿ ಜ್ಯೂಸ್ ಮಾಡೋಣ. ಇದನ್ನ ಮಾಡೋದಿಕ್ಕೆ ಹಾಫ್ ಕಪ್ ರಾಗಿ, 1/4 ಕಪ್ ಜೋನಿ ಬೆಲ್ಲ ತಗೊಂಡಿದ್ದೀನಿ. ರಾಗಿನಲ್ಲಿ ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ, ಐರನ್ ಮತ್ತು ಫೈಬರ್ ಅಂಶ ಇರುತ್ತೆ. ರಾಗಿನಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ರಾಗಿನಲ್ಲಿರೋ ಲೋ ಫ್ಯಾಟ್ ಕಂಟೆಂಟ್ ವೇಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಮೊದಲು ರಾಗಿನ ಚೆನ್ನಾಗಿ ತೊಳ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ಟ್ರೈನರ್ನಲ್ಲಿ ರಾಗಿ ಹಾಕೊಂಡು ತೊಳ್ಕೊಳ್ತಾ ಇದ್ದೀನಿ. ರಾಗಿನಲ್ಲಿರೋ ಧೂಳು ಹಾಗೂ ಕಸ ಹೋಗೋ ತನಕ ರಾಗಿಯನ್ನು 3ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ. ಇದು ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡಯಾಬಿಟಿಕ್ ಇರೋರು ರಾಗಿನ ಅವರ ಡಯಟ್ನಲ್ಲಿ ಸೇರಿಸ್ಕೊಳ್ಬೋದು. ಈಗ ರಾಗಿನ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ರುಬ್ಬಿದ್ದನ್ನು ಸ್ವಚ್ಛವಾಗಿರೋ ಬಟ್ಟೆಯಲ್ಲಿ ಸೋಸ್ಕೊಳ್ಳಿ. ಸೋಸಿ ಆದಮೇಲೆ ತುಂಬ ಗಸಿ ಬಂದಿದೆ ಅನಿಸಿದರೆ ಆ ಗಸಿನ ಮತ್ತೆ ರುಬ್ಬಿ ಸೋಸ್ಕೊಳ್ಳಿ. ರಾಗಿ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೋಸಿ ಆದಮೇಲೆ ಇದಕ್ಕೆ ಜೋನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಜ್ಯೂಸ್ ತಯಾರಾಗಿದೆ, ಇದನ್ನು ಸರ್ವ್ ಮಾಡೋಣ. ನೀವು ಕೂಡ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ.